ಮಾಡುತ್ತಿದ್ದೇನೆ. ಈ ದಿನ ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡುತ್ತಿದ್ದೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆಯೇ. ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಏಕೀಕರಣ ರಾಜ್ಯದ ಸಂಕೇತವಾಗಿ ಆಚರಿಸುತ್ತೇವೆ. ಕನ್ನಡದ ಕುಲಪುರೋಹಿತರಾದ ಶ್ರೀ ಆಲೂರು ವೆಂಕಟರಾಯರು 1905ರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ರಾಜ್ಯದ ಕೆಲವು ಪ್ರದೇಶಗಳು ಹಂಚಿ ಹೋಗಿದ್ದವು. 1956 ನವೆಂಬರ್ 1ರಂದು ಮೈಸೂರು ರಾಜ್ಯದ ಉದಯವಾಯಿತು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಕನ್ನಡ ಭಾಷೆ ಮಾತಾಡುವ ಎಲ್ಲ ಜನರು ಒಂದೇ ರಾಜ್ಯವಾಗಿ ಒಗ್ಗೂಡಿದ ದಿನ. ಏಕೀಕರಣ ಕರ್ನಾಟಕ ಉದಯವಾಗಿ 60 ವಸಂತಗಳು ಕಳೆದಿವೆ. ಈ ಅವಧಿಯಲ್ಲಿ ರಾಜ್ಯ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ನಮ್ಮ ಕನ್ನಡ ನಾಡು ತುಂಬಾ ಪ್ರಾಚೀನವಾದದ್ದು. 8 ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವುದು ನಮ್ಮ ಕನ್ನಡ ಭಾಷೆಗೆ ಮಾತ್ರ. ಕನ್ನಡ ರಾಜ್ಯೋತ್ಸವವನ್ನು ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಆಚರಿಸಿದರೆ ಸಾಲದು. ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಆಚರಿಸೋಣ. ಉದಾಹರಣೆಗೆ ಕನ್ನಡ ದಿನಪತ್ರಿಕೆ ಮತ್ತು ಪುಸ್ತಕವನ್ನು ಓದುವುದು, ಕನ್ನಡ ಪುಸ್ತಕವನ್ನು ಕೊಳ್ಳುವುದು, ಸಮಾಜದಲ್ಲಿ ಆದಷ್ಟು ಕನ್ನಡವನ್ನೇ ಮಾತಾಡುವುದು, ಅಂಗಡಿ ಮತ್ತು ಕಚೇರಿಗಳಿಗೆ ಕನ್ನಡದಲ್ಲೇ ನಾಮಫಲಕ ಹಾಕುವುದು. ಕನ್ನಡಕ್ಕಾಗಿ ದುಡಿದವರು ಮಡಿದವರು ಬಹಳ ಮಂದಿ. ಬನ್ನಿ, ನಾವೆಲ್ಲ ಅವರ ಪರಿಶ್ರಮಕ್ಕೆ ಬೆಲೆ ಕೊಡೋಣ ಹಾಗೂ ನಮ್ಮ ಕನ್ನಡ ನಾಡನ್ನು ಸಂರಕ್ಷಿಸೋಣ. ಹರಿವ ನದಿಗಳಿಂದ, ಹರಿಸೋ ರಸ ಋಷಿಗಳಿಂದ, ಬರೆದ ಕವಿಗಳಿಂದ ಧನ್ಯ ನೀನು. ಸವಿಯ ನುಡಿಯ ಆಡುವ, ಅಮೃತ ಸವಿಯ ಸವಿಯುವ ಕನ್ನಡಿಗರು ನಾವು ಧನ್ಯ ಧನ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ಧನ್ಯ.